ಹೌದಲ್ಲದೆ ಶಿವನ ನಿಜವು ಸಾಧ್ಯವಾಗದು. ಗುಹೇಶ್ವರನ ಅರಿದ ಶರಣಂಗೆ ಆವ ಫಲವೂ ಇಲ್ಲ. ಬಸವ ಪುರಾಣದಲ್ಲಿ ಇವತ್ತಿನ ವಿಚಾರ, ಇವತ್ತಿನ ಸಂದರ್ಭ, ಇವತ್ತು ಬರ್ತಕ್ಕಂಥ ಆ ಶಿವಶರಣನ ಚರಿತ್ರೆಯನ್ನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಭಾಳ ಪುಣ್ಯ ಮಾಡಿರಪ್ಪ, ಭಾಳ ಪುಣ್ಯ ಮಾಡಿರಿ. ಇವತ್ತು ಬರ್ತಕ್ಕಂಥ ಆ ಶರಣ ಅಂಥಿಂಥವನಲ್ಲ. ಸಾಮಾನ್ಯವಾಗಿ ಆ ಶರಣನ ಹೆಸರು ಕೇಳದೇ ಇರತಕ್ಕಂಥವರು ಯಾರೂ ಇಲ್ಲ ನಮ್ಮ ಭಾಗದಲ್ಲಂತೂ ಕೂಡ. ಅಂಥ ಮಹಾನ್ ಶರಣ ಸ್ವನ್ನಲಾಪುರದ ಸಿದ್ಧರಾಮ. ಚರಿತ್ರೆಯನ್ನು ಕೇಳ್ತಾ ಇದ್ರ, ನಾವು ಕೂಡ ಹೇಳ್ತಾ ಇದ್ರ ಮೈ ರೋಮಾಂಚನ ಆಗ್ತದ. ಮೈ ಮೇಲೆ ಇರ್ತಕ್ಕಂಥ ಕೂದಲುಗಳು ಹಾಗೆ ನಿಮಿರ್ತಾವು. ಅಂಥ ಒಬ್ಬ ಮಹಾನ್ ಶರಣ. ಅಲ್ಲಿ ಯಾರು ಮಾತಾಡಬೇಡ್ರಿಪ್ಪ. ಶರಣ ಕೈಯಾಗ ಬೆತ್ತ ಹಿಡಿದ ಶರಣ, ನೀನ ಬಾಯಿ ಮಾಡಕ್ ಹೋಗ್ಬೇಡ, ಸಮಾಧಾನದಿಂದ ಹೇಳೋರಿಗೆ ಹೇಳ್ರಪ್ಪ. ಅಟ್ ಹೇಳಕತ್ತಾರ, ಅವ್ರು ಹೇಳಿದ್ರು ಕೇಳೋದಿಲ್ಲ ಅಂದ್ರೆ ಹೆಂಗಪ್ಪ ನೀವು? ಜಯ ನಮ ಪರಾವತೆ ಶಿವಹರ ಹರ. ಕಲ್ಯಾಣದ ಇತಿಹಾಸದೊಳಗ ಬಸವಣ್ಣನ ಅನುಭವ ಮಂಟಪದೊಳಗ ಇರತಕ್ಕಂಥ ಎರಡು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಅವಿರಳ ಜ್ಞಾನಿ ಚೆನ್ನ ಬಸವಣ್ಣ ಒಬ್ಬರಾದ್ರ, ಶಿವಯೋಗಿ ಸಿದ್ಧರಾಮೇಶ್ವರರು ಕೂಡ ಒಬ್ಬರು. ಸಾಮಾನ್ಯನಲ್ಲ ಸಿದ್ಧರಾಮ. ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಪರಮೇಶ್ವರನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ. ಸ್ವನ್ನಲಾಪುರ, ಈಗ ನಾವೆಲ್ಲರೂ ಕೂಡ ಸೋಲಾಪುರ ಸೋಲಾಪುರ ಅಂತ ಕರಿತೀವಿ. ಇಲ್ಲಿಂದ ಆ ಸೋಲಾಪುರ ಏನು ಬಹಳ ದೂರ ಇಲ್ಲ. ಹೆಚ್ಚು ಕಡಿಮೆ ನಾವಾಗಲಿ ನೀವಾಗಲಿ ಸೊಲ್ಲಾಪುರಕ್ಕೆ ಹೋದವ್ರ ಸಿದ್ಧರಾಮೇಶ್ವರನ ದರ್ಶನ ಮಾಡಿಕೊಂಡವ್ರ ಹೌದಲ್ರಿವಾ? ಯಾಕೆ? ನಮ್ಮೆಲ್ಲರಿಗೂ ಕೂಡ ಒಂಥರ ಆರಾಧ್ಯ ದೈವ ಸ್ವನ್ನಲಾಪುರದ ಸಿದ್ಧರಾಮ. 900 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಸಂಗ ತಂಗಿ ಇದು. ಸ್ವನ್ನಲಾಪುರವನ್ನು ಒಬ್ಬ ರಾಣಿ ಆಳ್ತಿದ್ದಳು. ರಾಜ ಅಲ್ಲ, ರಾಣಿ. ಆ ಮಹಾರಾಣಿಯ ಹೆಸರು ಚಾಮಲಾದೇವಿ. ಚಾಮಲಾದೇವಿ ಗುರು ಲಿಂಗ ಜಂಗಮರು ಅಂತಂದ್ರೆ ಅಷ್ಟೊಂದು ಪ್ರೀತಿ ಆ ತಾಯಿಗೆ, ಬಹಳ ಭಯ ಭಕ್ತಿ. ಆ ರಾಜಮನೆತನದ ಗುರುಗಳು ಸಾಮಾನ್ಯರಲ್ಲ. ಶಾಪಾನುಗ್ರಹ ಸಮರ್ಥರಾಗಿರತಕ್ಕಂಥ ರೇವಣ ಸಿದ್ಧರು. ಈಗ ಏನು ಪಂಚಪೀಠದವರು ತಮ್ಮ ಆರಾಧ್ಯರು ರೇವಣ ಸಿದ್ಧರು ಅಂತ ಏನು ಹೇಳ್ತಾರಲ್ಲ, ಆ ರೇವಣ ಸಿದ್ಧರು ಮಹಾನ್ ತಪಸ್ವಿಗಳು. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಶಾಪಾನುಗ್ರಹ ಸಮರ್ಥರು. ತನ್ನ ಶಿಷ್ಯಳಾಗಿರ್ತಕ್ಕಂಥ ಚಾಮಲಾದೇವಿಯ ಅರಮನೆಗೆ ಬರ್ತಾರೆ ರೇವಣ ಸಿದ್ಧರು. ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿಯಿಂದ ಬರಮಾಡಿಕೊಂಡು ಆನಂದದಿಂದ ಪಾದ ಪೂಜೆಯನ್ನ ಮಾಡಿ ಗುರುವಿಗೆ ಕಾಣಿಕಾ ಸಮರ್ಪಣೆಯನ್ನ ಮಾಡಿ ಆ ತಾಯಿಯ ಸೇವೆಯನ್ನ ಸ್ವೀಕಾರ ಮಾಡಿ, ಅವ್ವ ನಾವೊಂದಿಷ್ಟು ಊರೊಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ರೇವಣ ಸಿದ್ಧರು ಎಲ್ಲಿ ಬಂದ್ರು ಅಂತಂದ್ರೆ ಊರೊಳಗೆ ಇರ್ತಕ್ಕಂಥ ಒಂದು ಶಿವಭಕ್ತ ಮನೆ,
ಮುದ್ದುಗೌಡ ಸುಗ್ಗಲಾದೇವಿ ಇವರ ಮನೆಗೆ ನೇರವಾಗಿ ಬಂದರು. ಮನೆ ಬಾಗಿಲಿಗೆ ಬಂದ ತಕ್ಷಣನೇ ಯಾವಾಗ ಗುರುಗಳು ಬಂದ್ರು ಅಂತ ಗೊತ್ತಾಯ್ತು, ಪಾದಕ್ಕೆ ನೀರು ಕೊಟ್ಟು ಯಪ್ಪ ಬರ್ಬೇಕ್ರಿ 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 ಅಂತ ಮನೆಯೊಳಗ ಬರಮಾಡಿಕೊಂಡಾರ. ಸೇವೆಯನ್ನ ಮಾಡ್ಯಾರ, ಪಾದ ಪೂಜೆಯನ್ನ ಮಾಡ್ಯಾರ, ಯಥಾ ಶಕ್ತಿ ಕಾಣಿಕೆಯನ್ನ ಕೊಟ್ಟು ಯಪ್ಪ ಬಡವರ ಈ ಭಕ್ತಿ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ. ಯಾವಾಗ ಮುದ್ದುಗೌಡ ಸುಗ್ಗಲಾದೇವಿ ನಮಸ್ಕಾರ ಮಾಡಿದ್ರು ಗುರುಗಳಿಗೆ, ಆವಾಗ ಗುರುಗಳು ಆಶೀರ್ವಾದ ಮಾಡ್ತಾರ. ತಾಯಿ, ಶಿವನ ಸ್ವರೂಪ ಆಗಿರ್ತಕ್ಕಂಥ ಒಬ್ಬ ಮಗನಿಗೆ ನೀನು ಜನ್ಮವನ್ನು ಕೊಡು ತಾಯಿ. ಶಿವಸ್ವರೂಪ ಆಗಿರ್ತಕ್ಕಂಥ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡು ತಾಯಿ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದ್ರು. ಗಂಡ ಹೆಂಡತಿಗೆ ಬಹಳ ಸಮಾಧಾನ ಆತು. ಆದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಜನ ಗೊಳ್ಳಂತ ನಕ್ಕು ಬಿಟ್ರು. ಯಾಕೆ ನಕ್ಕರು ಗೊತ್ತದ ಏನು? ಯಾರಿಗೆ ಆಶೀರ್ವಾದ ಮಾಡ್ಯಾರ? ಮುದ್ದುಗೌಡ ಸುಗ್ಗಲಾದೇವಿಗೆ. ಏನಂತ ಆಶೀರ್ವಾದ ಮಾಡ್ಯಾರ? ಒಂದು ಗಂಡು ಮಗುವಿಗೆ ಜನ್ಮ ಕೊಡು ತಾಯಿ ಅಂತ. ಅವ್ರು ಯಾಕೆ ನಕ್ಕರು? ಹೋಗಿ ಹೋಗಿ ಮುದುಕಿಗೆ ಆಶೀರ್ವಾದ ಮಾಡ್ಯಾರ. ಇಂಥ ವಯಸ್ಸಿನೊಳಗ ಇವ್ರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ಅವರು ಅಪಹಾಸ್ಯ ಮಾಡಿದ್ರು. ವಯಸ್ಸೆಷ್ಟಾಗಿತ್ತು ಮುದ್ದುಗೌಡನಿಗೆ? 65 ವರ್ಷ. ಸುಗ್ಗಲಾದೇವಿಗೆ ಹೆಚ್ಚು ಕಡಿಮೆ 60 ವರ್ಷ. ಇಂಥ ವಯಸ್ಸಿನೊಳಗ ಇವರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ನಕ್ರು ಜನ. ಆದರೂ ಗುರುವಿನ ವಾಕ್ಯ ಸುಳ್ಳಾಗೋದಿಲ್ಲ ತಂಗಿ. ರೇವಣ ಸಿದ್ಧರ ಆ ನುಡಿ ಸುಳ್ಳಾಗ್ಲಿಲ್ಲ. ಮುಂದೆ ಗರ್ಭ ಧರಿಸಿದಳು. 9 ತಿಂಗಳ 9 ದಿವಸಕ್ಕ ಗುರುಗಳು ಹೇಳಿದ ಹಾಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ. 60 ವಯಸ್ಸಿನೊಳಗ ಸುಗ್ಗಲಾದೇವಿ. ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನಬಹುದು, ನೀನೊಲಿದರೆ ವಿಷವು ಅಮೃತಬಹುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೆಪ್ಪವು ಕೂಡಲ ಸಂಗಮ ದೇವ. ಪರಮಾತ್ಮನ ಕೃಪೆ ಆತು ಅಂತಂದ್ರ ಒಣಗಿರ್ತಕ್ಕಂಥ ಗಿಡ ಚಿಗುರ್ತದಂತ, ಬರಡಾಗಿರ್ತಕ್ಕಂಥ ಆಕಳ ಹಾಲು ಕೊಡ್ತದಂತ, ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ. ಏನು ಬಯಸ್ತೀವಿ ಅದು ಆ ಕ್ಷಣವೇ ಬಂದು ಎದುರೊಳಗೆ ಬೀಳ್ತದಂತ. ಯಾಕ ಅಂತಂದ್ರ ಪರಮಾತ್ಮನ ಕೃಪೆ, ಶಿವನ ಕೃಪೆ ಆತು ಅಂತಂದ್ರ ಮುಗಿದು ಹೋತು. ಯಾವಾಗ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಬಹಳ ಖುಷಿ, ಬಹಳ ಖುಷಿ, ಬಹಳ ಆನಂದ ಆತು. ಯಾಕ? 60 ವಯಸ್ಸಿನೊಳಗೆ ಹುಟ್ಟಿರ್ತಕ್ಕಂಥ ಆ ಮಗುವಿನ ಮೇಲೆ ಆ ತಾಯಿ ಎಷ್ಟು ಪ್ರೀತಿ ಇರ್ಲಿಕ್ಕಿಲ್ಲ ವಿಚಾರ ಮಾಡ್ರಿ ನೀವು. ಆಯ್ತು ಅಂತ ತಿಳ್ಕೊಂಡು ಗುರುಗಳು ಏನ್ ಹೇಳಿದ್ರು? ಇವನಿಗೆ ಸಿದ್ಧರಾಮ ಅಂತ ಹೆಸರಿಡಬೇಕು ಅಂತ ಹೇಳಂದಿದ್ರು. ಸಿದ್ಧರಾಮ ಅಂತ ಕರಿಯಕತ್ರು. ಮಗು ಬೆಳೆಯಕತ್ತು ಬೆಳೆಯಕತ್ತು ಬೆಳೆಯಕತ್ತು. 8 ವರ್ಷ ಆದರೂ ಕೂಡ ಒಂದು ದಿವಸನೂ ಕೂಡ ಅವ್ವ ಅನ್ಲಿಲ್ಲ, ಅಪ್ಪ ಅನ್ಲಿಲ್ಲ, ಯಾರ ಜೊತೆಗೂ ಕೂಡ ಮಾತಾಡಲಿಲ್ಲ. ಬರೀ ಆಕಾಶ ನೋಡ್ಕೊಂತ ಕುಂಡಿರ್ತಿತ್ತು ಆ ಹುಡುಗ. ಸಿದ್ಧರಾಮ ಕೇವಲ ಆಕಾಶ ನೋಡ್ಕೊಂತ ಕುಂಡಿರ್ತಿದ್ದ. ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಮತ್ತು ಜನ ಮಾತಾಡಕತ್ರು. ಸುಗ್ಗಲಾದೇವಿ 60 ವಯಸ್ಸಿನೊಳಗೆ ಒಂದು ಗಂಡು ಮಗನ ಹಡ್ದಳು. ಖರೆ ಎಂಥ ಗಂಡು ಮಗನನ್ನ ಹಡ್ದಳು ಅಂತಂದ್ರ ಹುಚ್ಚು ಮಗನನ್ನ ಹಡ್ದಳು. ಹುಚ್ಚು ಮಗನನ್ನ. ಯಾಕ? ಯಾರ ಜೊತೆ ಮಾತಿಲ್ಲ, ಕತಿ ಇಲ್ಲ. ಶಾಲೆಗೆ ಅಂತೂ ಮೊದಲೇ ಹೋಗಕ್ಕಾಗವಲ್ದು. ಹುಚ್ಚ 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 ಅಂತ ಕರೆಯಕತ್ರು ಸೊಲ್ಲಾಪುರದಾಗಿರ್ತಕ್ಕಂಥ ಜನ ಆ ಬಾಲಕನಿಗೆ. ಏನು ಮಾಡಬೇಕು ಅಂತ ತಿಳ್ಕೊಂಡು ತಂದೆಯಾಗಿರ್ತಕ್ಕಂಥ ಮುದ್ದುಗೌಡ ಇವ ಮನ್ಯಾಗ ಹಿಂಗ ಕುಂಡಿರ್ತಾನ. ಹಿಂಗ ಕುಂತ್ರ ಮತ್ತೆ ಇದು ಮುಂದೆ ಈತನ ಬುದ್ಧಿಮಟ್ಟ ಬೆಳೀತದೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗ್ತಕ್ಕಂಥ ರೂಢಿ ಮಾಡಕತ್ತಾನ. ಕೈ ಒಳಗೊಂದು ಕೋಲ್ ಕೊಟ್ಟು ಬುದ್ಧಿಯನ್ನ ಹೆಂಡತಿ ಕಡೆಯಿಂದ ಕಟ್ಟಿಸಿ ಮನೆಯಲ್ಲಿ ಇರ್ತಕ್ಕಂಥ 4-6
ದನ ಕರುಗಳನ್ನ ಕೊಟ್ಟು ಹೊಲಕ್ಕೆ ಕಳಸಾಕತ್ತನ ದನ ಕಾಯಕ. ಯಾರಿಗೆ? ಸಿದ್ಧರಾಮನಿಗೆ. ಆಯ್ತು ಅಂತ ತಿಳ್ಕೊಂಡು ಸಿದ್ಧರಾಮ ದನ ಕಾಯಕ ದಿವಸ ತನ್ನ ಹೊಲಕ್ಕೆ ಹೋಗಾಕತ್ತ. ಒಂದು ದಿವಸ ಸಿದ್ಧರಾಮ ಹೊಲಕ್ಕೆ ಹೋಗ್ಯಾನ. ಬ್ಯಾಸಗಿ ದಿನ, ಮಠ ಮಧ್ಯಾಹ್ನ, ವಿಶಾಲವಾಗಿರ್ತಕ್ಕಂಥ ಒಂದು ಬೇವಿನ ಗಿಡ. ಆ ಗಿಡದ ಕೆಳಗಡೆ ದನ ಕರುಗಳನ್ನ ಬಿಟ್ಟು ತಾನು ಗಿಡದ ಕೆಳಗೆ ಶಿವ ಅಂತ ತಿಳ್ಕೊಂಡು ಕುಂತಿರ್ತಕ್ಕಂಥ ಸಂದರ್ಭ ಅದು. ಹೊಲದಿಂದ ಸ್ವಲ್ಪ ದೂರದೊಳಗೆ ಒಂದು ರಸ್ತೆ ಹಾದಿ. ಆ ಹಾದಿಯಿಂದ ಒಬ್ಬ ಜಂಗಮ ಮೂರ್ತಿ ಸಿದ್ಧರಾಮನ ಕಡೆಗೆ ಬರಾಕತ್ತಾನ. ನೋಡ್ದ ಸಿದ್ಧರಾಮ ಅವನನ್ನ. ಮೈ ತುಂಬ ಕಾವಿ ಬಟ್ಟಿ ಅದಾವ, ತಲೆ ತುಂಬ ಜಡೆ ಅದಾವ, ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಕೈಯಲ್ಲಿ ಯೋಗದಂಡ, ಕಮಂಡಲ, ಆ ಜಪಮಾಲೆ, ಕಾಲಲ್ಲಿ ಆವುಗೆ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಹಣೆ ಮೇಲೆ ತ್ರಿಪುಂಡ ಧಾರಣ. ಆ ಆವಿಗೆಯ ಶಬ್ದ ಖಟ್ 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 ಅಂತ ತಿಳ್ಕೊಂಡು ಇವನ ಕಡೆಗೆ ನಡ್ಕೊಂತ ಬರಾಕತ್ತಾರ. ಆ ಶಿವಯೋಗಿಗಳು ಬಂದವರ ಸಿದ್ಧರಾಮನನ್ನ ನೋಡ್ತಾರ. ಸಿದ್ಧರಾಮ ಆ ಬಂದಿರತಕ್ಕಂಥ ಆ ಜಂಗಮರನ್ನ ನೋಡ್ತಾನ. ನೋಡಿದ ಕೂಡಲೇ ಟಣ್ಣಂತ ಎದ್ದು ನಿಂತ, ಕೈ ಮುಗಿದ, ಸಾಷ್ಟಾಂಗ ನಮಸ್ಕಾರ ಹಾಕದ. ಬರ್ಯಪ್ಪ ಬರ್ರಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಕಂಬಳಿಯನ್ನ ಹಾಸಿ ಬರ್ಯಪ್ಪ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಆ ಜಂಗಮರಿಗೆ ಆ ಕಂಬಳಿ ಮೇಲೆ ಕುಂಡ್ರಿಸದ ತಡ 10-12 ವರ್ಷಗಳಾದರೂ ಕೂಡ ಬಾಯಿಂದ ಒಂದು ಶಬ್ದ ಬಂದಿದ್ದಿಲ್ಲ. ಯಾವಾಗ ಜಂಗಮ ಮೂರ್ತಿಗಳು ಬಂದ್ರು, ಯಪ್ಪ ಯಾವ್ರಪ್ಪ ನೀವು? ಎಂಥ ಬ್ಯಾಸ್ಗಿ, ಎಂಥ ಬಿಸಿಲ, ಇಂಥ ಮಠ ಮಧ್ಯಾಹ್ನದೊಳಗೆ ಬಂದಿರಲ್ರಿಪ್ಪ. ಎಲ್ಲಿಗೆ ಬಂದಿದ್ರಿ? ಎಲ್ಲಿಗೆ ನಡೆದಿರಿ? ನೀವು ಯಾವೂರ್ದವರು? ನಿಮ್ಮ ಹೆಸರೇನು ಅಂತ ತಿಳ್ಕೊಂಡು ಅಳ್ಳು ಹುರಿದಂಗ ಮಾತಾಡಕತ್ತಾನ. ಯಾರು? ಸಿದ್ಧರಾಮ. ಆ ಸಿದ್ಧರಾಮನ ಮಾತುಗಳನ್ನು ಕೇಳಿ ಬಂದಿರತಕ್ಕಂಥ ಆ ಜಂಗಮ ಮೂರ್ತಿ ಹಸನ್ಮುಖಿಯಾಗಿ ನಗನಗತಾ, ಏನೋ ಹುಡುಗ ಎಷ್ಟು ಚಂದ ಮಾತಾಡಕತ್ತೀಯಲ್ಲೋ, ಅಳ್ಳು ಹುರಿದಂಗ ಆಗಕತ್ತದ ನಿನ್ನ ಮಾತ, ಎಷ್ಟು ಚಂದ ಮಾತಾಡ್ತೀಯೋ. ನಾ ಯಾರು ಅಂತ ಕೇಳಾಕತ್ತೀಯಲ್ಲ, ನೀ ಯಾರು ಹೇಳೋ? ಇಷ್ಟು ಕೇಳೋದ ತಡ, ಯಪ್ಪ ನಾನು ಇಲ್ಲೇನು ದೂರದಾಗ ಕಾಣಿಸ್ತದಲ್ಲ ಸೊಲ್ಲಾಪುರ ಪಟ್ಟಣ, ಆ ಸೊಲ್ಲಾಪುರದವ. ನಮ್ಮ ಅಪ್ಪನ ಹೆಸರು ಮುದ್ದುಗೌಡ, ನಮ್ಮ ಅವನ ಹೆಸರ ಸುಗ್ಗಲಾದೇವಿ. ನಾನು ದನ ಕಾಯಕ ಅಂತ ತಿಳ್ಕೊಂಡು ದಿವಸ ಇಲ್ಲಿಗೆ ಬರ್ತೀನಿ ಅಪ್ಪ. ಇದೇನು ಕಾಣಿಸ್ತದಲ್ಲ ಇದು ನಮ್ಮ ಹೊಲಾನ. ನನ್ನ ಹೆಸರ ಸಿದ್ಧರಾಮ ಅಂತ ಕರೀತಾರೆಪ್ಪ. ಓಹೋ, ನಿನ್ನ ಹೆಸರು ಸಿದ್ಧರಾಮೇನೋ ಹುಡುಗ, ಎಷ್ಟು ಚಂದ ಐತಪ್ಪ ನಿನ್ನ ಹೆಸರ. ಹೌದು ಮುತ್ಯ, ಬರೇ ನಂದ ಹೆಸರು ಕೇಳಾಕತ್ತಿ, ನಿನ್ನ ಹೆಸರು ಏನು ಅಂತ ತಿಳ್ಕೊಂಡು ಸಿದ್ಧರಾಮ ಕೇಳಿದಾಗ ಬಂದಿರತಕ್ಕಂಥ ಜಂಗಮ ಅಂತನ, ಏ ಸಿದ್ಧರಾಮ, ನನ್ನ ಹೆಸರು ಮಲ್ಲಯ್ಯ ಅಂತು. ನಾ ಶ್ರೀಶೈಲದೊಳಗೆ ಇರುವುದ್ರ ಸಲುವಾಗಿ ನನಗ ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರೋ ಸಿದ್ಧರಾಮ. ಹೋಗ್ಲಿ, ಏನು ಹಿಂಗ ಬರೇ ನನಗೆ ಮಾತಾಡ್ಸ್ಕೊಂತ ಕುಂಡ್ರಮೋ, ಮತ್ತ ಏನಾರ ಒಂದಿಟ್ಟು ಹೊಟ್ಟಿಗೆ ಒಂದಿಟ್ಟು ಪ್ರಸಾದ ಗಿಸಾದ ಕೊಡಾಮೋ. ಹೊಟ್ಟಿ ಭಾಳ ಹಸ್ದದೋ ಸಿದ್ಧರಾಮ. ಏನಾದ್ರೂ ಬುತ್ತಿ ಗಿತ್ತಿ ಕಟ್ಕೊಂಡು ಬಂದಿದ್ರು ಕೊಡಬಾರ್ದ ಅಂತ ತಿಳ್ಕೊಂಡು ಯಾವಾಗ ಆ ಶ್ರೀಶೈಲ ಮಲ್ಲಯ್ಯ ಕೇಳ್ದ, ಯಪ್ಪ ಅವು ಕಟ್ಟಿಕೊಟ್ಟಾಳ, ಬುತ್ತಿ ಕಟ್ಟಿಕೊಟ್ಟಾಳ, ತಗೊಳ್ರಿ ಅಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ಹಿಂಗ ಬಿಚ್ಚಿ ಮುಂದೆ ಇಟ್ಟ. ಆ ಜಂಗಮ ಮೂರ್ತಿಯ ಮುಂದೆ ಆ ಒಂದು ಬುತ್ತಿಯನ್ನ ಇಟ್ಟು ಅಲ್ಲೇ ತತ್ರಾಣಿಯೊಳಗಿರ್ತಕ್ಕಂಥ ನೀರು, ಯಪ್ಪ ನೀರು ತಗೊಳ್ರಿ, ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ಮುಂದೆ ಕುಂತು ಪ್ರಸಾದ ಮಾಡ್ಸಕತ್ತನ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ. ಯಾವಾಗ ಸಿದ್ಧರಾಮನ ಬುತ್ತಿ ಎಲ್ಲ ಮುಗಿತು, ಅವಾಗ ಸಿದ್ಧರಾಮ ಕೇಳ್ತಾನ, ಏನು ಮಲ್ಲಯ್ಯ, ಹೊಟ್ಟಿ ತುಂಬ್ತೇನೋ ಮಲ್ಲಯ್ಯ, ನೀನು ಹೊಟ್ಟಿ ತುಂಬ್ತೇನೋ? ಆವಾಗ ಮಲ್ಲಯ್ಯ ಅಂತನ, ಏನೋ ಸಿದ್ಧರಾಮ, ನೀ ನೋಡಿದ್ರ ಈಟ ಹುಡುಗದಿಯಪ್ಪ, ನಿನಗೆ ಎಟ್ಟು ಬೇಕೋ ಅಟ್ಟ ಕಟ್ಟಾಳ ನಿಮ್ಮವ್ವ ಬುತ್ತಿ, ಮತ್ತ ಈಟ ಬುತ್ತಿ ಹೆಂಗೆ ಹೊಟ್ಟಿ ತುಂಬ್ತದಪ್ಪ ನಮಗ? ಮೊದಲ ನಾವು ಜಂಗಮರು, ಜರ ಹೊಟ್ಟಿ ದೊಡ್ಡದ ಇರ್ತದ, ಹೊಟ್ಟಿ ತುಂಬಲಿಲ್ಲೋ ಸಿದ್ಧರಾಮ, ಇನ್ನೂ ಸ್ವಲ್ಪ ಏನಾರ ಇದ್ರು ಕೊಡ್ತೀಯೇನೋ?
ಇಷ್ಟನ್ನದ ತಡ, ಯಪ್ಪ ಮಲ್ಲಯ್ಯ ಇಲ್ಲೇ ಇರು, ಎಲ್ಲಿ ಹೋಗಬೇಡ, ಊರು ಬಹಳ ದೂರ ಇಲ್ಲ, ಇಲ್ಲೇ ಸಮೀಪದ, ಹೋದವನ ಮತ್ತಷ್ಟು ಬುತ್ತಿ ಕಟ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ದನ ಓಡ್ಕೊಂತ ಮನೆಗೆ ಬಂದ. ಸುಗ್ಗಲಾದೇವಿ ಮುಂದೆ ನೋಡಿ ಏನೋ ಕೆಲಸ ಮಾಡಕತ್ತಿದ್ದಳು. ಹಿಂದಿನಿಂದ ಬಂದಿರತಕ್ಕಂಥ ಆ ಸಿದ್ಧರಾಮ ತಾಯಿಯ ಭುಜವನ್ನ ಹಿಂಗ ಅಳಗಾಡಿಸ್ತಾ ಅವ್ವ 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 ಅಂತ ಕರಿಯಕತ್ತಾನ. ತಾಯಿ ಹೊಳ್ಳಿ ನೋಡ್ತಾಳ, ಯಾವ ಹುಡುಗ ನನಗೆ ಅವ್ವ ಅಂತ ಕರಿಯಾಕತ್ತಾನ? ಯಾಕ? ಹುಟ್ಟು 12 ವರ್ಷ ಆದ್ರೂ ಕೂಡ ತನ್ನ ಮಗನ ಧ್ವನಿನ ಕೇಳಿಲ್ಲ ಅವಳು. ಅವ್ವ ಅಂತಂದ್ರ ನನ್ನ ಮಗನೇ ಅವ್ವ ಅನ್ನಕತ್ತಾನ ಅನ್ನೋದು ಸಹಿತ ಗೊತ್ತಾಗಬಲ್ದು ಯಾರಿಗೆ? ಸುಗ್ಗಲಾದೇವಿಗೆ. ಹಿಂಗ ಹೊಳ್ಳಿ ನೋಡ್ತಾಳ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗ ಸಿದ್ಧರಾಮ 12 ವರ್ಷಗಳ ನಂತರ ಅವ್ವ ಅವ್ವ ಅಂತ ತಿಳ್ಕೊಂಡು ಕರೆಯೋದನ್ನು ನೋಡಿ ಕಣ್ಣಾಗ ಆನಂದ ಬಾಷ್ಪ ಬರ್ತಾವ, ಕಣ್ಣೀರು ಬರ್ತಾವ. ಏನೋ ಮಗನ ಸಿದ್ಧರಾಮ, ಇಷ್ಟು ದಿನಗಳ ನಂತರ ನೀ ನನಗೆ ಅವ್ವ ಅಂತ ಕರೆದ್ಯಾ ಮಗ ಅಂತ ತಿಳ್ಕೊಂಡು ಆ ಸಿದ್ಧರಾಮನನ್ನ ಗಟ್ಟಿಯಾಗಿ ಅಪ್ಪಿ ಮುಖದ ತುಂಬೆಲ್ಲ ಮುತ್ತು ಕೊಡ್ತಾಳ ತಾಯಿ. ಯಾಕ? ತಾಯಿಯ ಜನ್ಮ ಸಾರ್ಥಕ ಆಗೋದೇ ಅವ್ವ ಎನ್ನೋ ಶಬ್ದ ಕೇಳದಾಗ ತಂಗಿ. ಅವ್ವ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ? ಯಾವಾಗ ಅವ್ವ ಅನ್ನೋ ಶಬ್ದ ಕೇಳಿದಳು, ತಮ್ಮ ಸಿದ್ಧರಾಮ ಇವತ್ತ ನನ್ನ ಜನ್ಮ ಸಾರ್ಥಕ ಆತಪ್ಪ, ಹಡದು ಹೊಟ್ಟಿ ಇವತ್ತು ಥಂಡ್ಗಾತೋ ಮಗನ ಅಂತ ತಿಳ್ಕೊಂಡು ಸಿದ್ಧರಾಮನನ್ನ ಮಾತಾಡಿಸ್ತಾಳ, ಮುದ್ದಾಡ್ತಾಳ. ಅವ್ವ ಅವ್ವ ಅಂತಾನ. ಯಾಕೋ ಸಿದ್ಧರಾಮ ಏನ್ ಬೇಕು? ಏನು ಇಲ್ಲವಾ, ನಮ್ಮ ಹೊಲದಾಗ ಶ್ರೀಶೈಲ ಮಲ್ಲಯ್ಯ ಎಂಬತಕ್ಕಂಥ ಒಬ್ಬ ಮುತ್ಯ ಬಂದಾನ. ಅವನಿಗೆ ಹೊಟ್ಟಿ ಭಾಳ ಹಸ್ದಿತ್ತಂತ, ನೀ ಕಟ್ಟಿ ಕೊಟ್ಟು ಬುತ್ತಿ ಕೊಟ್ಟೀನಿ, ಹೊಟ್ಟಿ ತುಂಬಲಿಲ್ಲಂತ. ಅದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಕೂಡ ಇದ್ರೂ ಕೊಡು ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮ ಅಂದ, ಯಾರು ಬ್ಯಾಡಂತಾರೋ ಮಗನ, ಎಟ್ಟು ಬೇಕಟ್ಟು ಬುತ್ತಿ ಒಯ್ ಅಂತ ತಿಳ್ಕೊಂಡು ತಾ ಮಾಡಿರ್ತಕ್ಕಂಥ ಅಡಿಗೆ ಎಲ್ಲ ಚೆನ್ನಾಗಿ ಗಂಟು ಕಟ್ಟಿ ಒಯ್ ಆ ಜಂಗಮಾಮೂರ್ತಿಗೆ, ಆ ಮಲ್ಲಯ್ಯನಿಗೆ ಹೊಟ್ಟಿ ತುಂಬ ಉಣಿಸು ಅಂತ ತಿಳ್ಕೊಂಡು ತಾಯಿ ಬುತ್ತಿ ಕಟ್ಟಿ ಕೊಟ್ಟಾಳ. ಬುತ್ತಿ ತಗೊಂಡವನ ಓಡ್ಕೋಂತ ಬಂದ ಸಿದ್ಧರಾಮ. ಹಾಸಿರ್ತಕ್ಕಂಥ ಕಂಬಳಿ ಹಂಗೆ ಆದ, ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಇಲ್ಲ. ಯಾವಾಗ ಮಲ್ಲಯ್ಯ ಕಾಣಲಿಲ್ಲ, ಮಲ್ಲಯ್ಯ ಅಂದ, ಎಲ್ಲಿವೋ ಅನ್ನೋ ಶಬ್ದನೇ ಬರಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ಜೊತೆಗೆ ನೀ ಕಣ್ಣು ಮುಚ್ಚಾಲಿ ಆಟ ಆಡಂಗ ಕಾಣಿಸಕತ್ತದ, ಗಿಡದ ಹಿಂದೆ ಅಡಗಿ ಏನೋ ಮಲ್ಲಯ್ಯ, ನೀ ಎಲ್ಲರೇ ಅಡುಗು, ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ತಿಳ್ಕೊಂಡು ಹಗರ್ಕ ಹೋಗಿ ಗಿಡದ ಹಿಂದೆ ನೋಡ್ತಾನ ಸಿದ್ಧರಾಮ. ಮಲ್ಲಯ್ಯ ಇಲ್ಲ. ಮಲ್ಲಯ್ಯ ಎಲ್ಲರ ಗಿಡದಾಗ ಅಡ್ಕೊಂಡು ಕುಂತಿಯೇನೋ? ಹಿಂಗ ತಲೆ ಎತ್ತಿ ನೋಡ್ತಾನ, ಹುಡುಕ್ತಾನ, ಮಲ್ಲಯ್ಯ ಕಾಣಲಿಲ್ಲ. ಓಹೋ ಮಲ್ಲಯ್ಯ, ನನ್ನ ನವಣಿ ಹೊಲದೊಳಗ ಎಲ್ಲರೇ ಅಡ್ಕೊಂಡು ಕುಂತಿ ಅಂತ ಕಾಣಿಸ್ತದ, ನಾನಿನ್ನ ಬಿಡುವುದಿಲ್ಲ, ಹುಡುಕೇ ತೀರ್ತೀನಿ ಅಂತ ತಿಳ್ಕೊಂಡು ಗಿಡ ಹತ್ತಿ ಟೊಂಗಿಗೆ ಏರಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಹುಡುಕ್ತಾನ. ಎಲ್ಲಿಯೂ ಕೂಡ ಮಲ್ಲಯ್ಯ ಕಾಣಲಿಲ್ಲ. ಯಾವಾಗ ಮಲ್ಲಯ್ಯ ಕಾಣಲಿಲ್ಲ, ಮೇಲೆ ಇರತಕ್ಕಂಥ ಟೊಂಗಿಯಿಂದ ಕೆಳಗೆ ಜಿಗದ, ಮಲ್ಲಯ್ಯ ನನಗೆ ಬುತ್ತಿ ತಗೊಂಡು ಬಾ ಅಂತ ಹೇಳಿ ನೀ ಎಲ್ಲಿ ಹೋದಿ ಮಲ್ಲಯ್ಯ ಅಂತ ತಿಳ್ಕೊಂಡು ಅಳ್ಕೊಂತ ಫಲ ಎಲ್ಲ ಹುಡುಕಾಡಕತ್ತಾನ ಸಿದ್ಧರಾಮ. ಮಲ್ಲಯ್ಯ ಕಾಣಲಿಲ್ಲ. ಅಷ್ಟೊತ್ತಿಗ ಅದೇ ಹಾದಿಯಿಂದ ಒಂದು 8-10 ಮಂದಿ ಜಂಗಮರ ದಂಡು ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿರೇ, ಎಲ್ಲ ದೇವರ ಒಡೆಯ ಬಲ್ಲಿದನೋ ಚೆನ್ನ ಮಲ್ಲ ಅಂತ ತಿಳ್ಕೊಂಡು ಆ ಕಂಬಿ ಐನೋರ್ ಅಂತೀವಲ್ಲ ನಾವು, ಕಂಬಿ ಐನೋರ್. ಯಾವಾಗ ಜಾತ್ರೆ ಇರ್ತದ ಶ್ರೀಶೈಲ ಮಲ್ಲಯ್ಯಂದು? ಯುಗಾದಿ ಪಾಡ್ಯ ಮುಂದಿತ್ತು. ಇವರು ಕಂಬಿ ತಗೊಂಡು ಶ್ರೀಶೈಲಕ್ಕೆ ನಡೆದಿದ್ರು. ಮಹಾಂತ ಮಲ್ಲಯ್ಯ ಉಘೆ, ಶ್ರೀಶೈಲ ಮಲ್ಲಯ್ಯ ಉಘೆ ಅಂತ ತಿಳ್ಕೊಂಡು ಯಾವಾಗ ಇಂಥ ಉಘೆ ಜಯಘೋಷಗಳನ್ನ ಹೇಳ್ತಾ ನಡೆದಿದ್ರು, ಕೇಳಿಸ್ಕೊಂಡ ಸಿದ್ಧರಾಮ, ಓಹೋ ಇವರು ಶ್ರೀಶೈಲ ಮಲ್ಲಯ್ಯ ಅನ್ನಕತ್ತಾರ, ಉಘೆ ಅನ್ನಕತ್ತಾರ, ಹಾಗಾದ್ರೆ ನನ್ನ ಮಲ್ಲಯ್ಯ ಇವರಿಗೆ ಗೊತ್ತಿದ್ದಂಗೆ ಕಾಣಿಸ್ತಾನ ಅಂತ ತಿಳ್ಕೊಂಡು ಓಡ್ಕೊಂತ ಹೋದ. ಏನ್ರಿಪ್ಪ ನಿಮಗ ನನ್ನ ಮಲ್ಲಯ್ಯ ಗೊತ್ತೇನು? ಯಾ ಮಲ್ಲಯ್ಯೋ ತಮ್ಮ? ಶ್ರೀಶೈಲ ಮಲ್ಲಯ್ಯ ಗೊತ್ತೇನು? ಓಹೋ ನಮಗೆ ಗೊತ್ತು. ಹಾಗಾದ್ರೆ ನನಗೆ ಶ್ರೀಶೈಲ ಮಲ್ಲಯ್ಯನ ತೋರಿಸ್ತೀರೇನು? ಓಹೋ ನಾವು ಅಲ್ಲಿಗೆ ನಡೆದೀವಿ, ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಯಾವಾಗ ಅಂದ್ರು, ಆ ಜಂಗಮರ ಬೆನ್ನು ಹತ್ತಿ
ನಡ್ಕೊಂತ ಎಲ್ಲಿಗೆ ಹೋದ ಸಿದ್ಧರಾಮ? ಶ್ರೀಶೈಲಕ್ಕೆ ಹೋದ. ಯಾವಾಗ ಇನ್ನೂ ಶ್ರೀಶೈಲ ಸ್ವಲ್ಪ ದೂರ ಇತ್ತು, ಮಲ್ಲಿಕಾರ್ಜುನನ ಶಿಖರ ಕಾಣಕತ್ತದ, ಗೋಪುರದ ಶಿಖರ ಕಾಣಕತ್ತದ. ಜಂಗಮರು ಹೇಳ್ತಾರ, ಏ ಸಿದ್ಧರಾಮ, ಶ್ರೀಶೈಲ ನೋಡಬೇಕು, ಮಲ್ಲಿಕಾರ್ಜುನನ ನೈವೇದ್ಯ ಈ ಬುತ್ತಿಯನ್ನು ಉಣಿಸ್ಬೇಕು ಅಂತ ತಿಳ್ಕೊಂಡು ಒಂದೇ ಸವನ ಶ್ರೀಶೈಲ ಮಲ್ಲಯ್ಯ ಅಂತೀಯಲ್ಲ, ನೋಡು ಅಲ್ಲೇನು ಕಾಣಕತ್ತದಲ್ಲ ಗೋಪುರ, ಅದೇ ಶ್ರೀಶೈಲ ಮಲ್ಲಯ್ಯನ ಗೋಪುರ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಎಷ್ಟು ಪವಿತ್ರ ಅಂತಂದ್ರೆ ನಮಗೆ ಶ್ರೀಶೈಲ ಕ್ಷೇತ್ರ ಅಂತಂದ್ರೆ ಗುಡಿಯಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ ಲಿಂಗ ಅಲ್ಲ, ಬರೇ ಆ ಗುಡಿಯ ಗೋಪುರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ. ಮುಕ್ತಿ ಮತ್ತಮ ಜನ್ಮನೇ ಇಲ್ಲ ಅಂತ. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ಶಿಖರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ. ಅಷ್ಟು ಪುಣ್ಯ ಶ್ರೀಶೈಲ ಕ್ಷೇತ್ರ ಅಂತ. ಇನ್ನೂ ನೀವು ಹೆಚ್ಚಿಗೆ ಪುಣ್ಯ ಮಾಡಿರೇವ. ಯಾಕೆ ಹೇಳ್ರಿ? ನಮ್ಮ ಕ್ಯಾಡ್ಗಿ ಜನ, ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನ ಎಷ್ಟು ಪುಣ್ಯ ಮಾಡಿರಿ ಅಂತಂದ್ರೆ, ನೀವು ಶ್ರೀಶೈಲಕ್ಕೆ ಹೋಗೋದ ಬೇಡ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವರೂಪದಲ್ಲಿ ಇರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳೇ ನಾಳೆ ಈ ಪುರಾಣ ಕೇಳಾಕ ಬರಾಕತ್ತಾರ ನೋಡ್ರಿ. ಈ ಕಾರ್ಯಕ್ರಮಕ್ಕೆ ನಾಳೆನೇ ಬರಾಕತ್ತಾರ ಶ್ರೀಶೈಲ ಜಗದ್ಗುರುಗಳು. ನಿಮ್ಮ ಅಜ್ಜಾರು ನೋಡ್ರಿ, ಅಷ್ಟು ದೂರ ಹೋಗಿ ನಮ್ಮ ಜನರಿಗೆ ದರ್ಶನ ಮಾಡೋದು ಭಾಳ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಆ ಮಲ್ಲಯ್ಯನ ಇಲ್ಲಿಗೆ ಕರೆಯಕತ್ತಾರಲ್ಲ ನಿಮ್ಮ ಅಜ್ಜಾರು. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಗುರುಗಳನ್ನು ನೀವು ಅಭಿವಂದಿಸಬೇಕು. ಯಾವಾಗ ಆ ಶ್ರೀಶೈಲ ಶಿಖರವನ್ನು ನೋಡ್ದ ಯಾರು? ಸಿದ್ಧರಾಮ. ಮಲ್ಲಯ್ಯ ಅಂತ ಕೈ ಮುಗಿದ. ಅವಸರದಿಂದ ಗುಡಿಗೆ ಬಂದ. ಯಾವಾಗ ಗುಡಿಗೆ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಜಂಗಮರು ಹೇಳ್ತಾರೆ, ನೋಡೋ ಸಿದ್ಧರಾಮ, ಇದೇನು ಕ್ಷೇತ್ರ ಅದಲ್ಲ, ಇದ ಶ್ರೀಶೈಲಪ್ಪ. ಇದೇನು ಲಿಂಗು ಅದಲ್ಲ, ಇದ ಮಲ್ಲಯ್ಯ, ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮರು ಹೇಳಿದ್ರು, ಆವಾಗ ಸಿದ್ಧರಾಮ ಅಂತನ, ಅಲ್ರಿಪ್ಪ ನೀವು ಹೇಳಿದ ಹಾಗೆ ಇದು ಶ್ರೀಶೈಲ ಇರ್ಬೋದು, ನಾನು ಒಪ್ತೀನಿ. ಆದ್ರೆ ಇವನು ಮಲ್ಲಯ್ಯ ಅಲ್ಲ. ಇವ ಮಲ್ಲಯ್ಯ ಇದ್ರ ಇವ ಕಲ್ಲ ಮಲ್ಲಯ್ಯ ಅದನ್ನ. ನನ್ನ ಮಲ್ಲಯ್ಯ ನನಗೆ ಸಿದ್ಧರಾಮ ಅಂತ ಪ್ರೀತಿ ಮಾಡಿರ್ತಕ್ಕಂಥ ಮಲ್ಲಯ್ಯ, ನಾನು ಕಟ್ಟಿ ತಂದಿರ್ತಕ್ಕಂಥ ಬುದ್ಧಿಯನ್ನ ಉಂಡಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ. ಇನ್ನೂ ಸ್ವಲ್ಪ ಏನಾದರೂ ತಗೊಂಡು ಬಾ ಅಂತ ಕಳಿಸಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ. ಯಾಕ? ಇವ ಕಲ್ಲು ಮಲ್ಲಯ್ಯ ಅದನ. ನನ್ನ ಮಲ್ಲಯ್ಯ ನನಗೆ ಬೇಕು ಅಂತ ತಿಳ್ಕೊಂಡು, ಇದು ಶ್ರೀಶೈಲ ಅಂದ ಬಳಕ ನನ್ನ ಮಲ್ಲಯ್ಯ ಇಲ್ಲಿ ಸಿಗ್ತಾನ ಅಂತ ತಿಳ್ಕೊಂಡು ಶ್ರೀಶೈಲ ಗುಡ್ಡದೊಳಗೆಲ್ಲ ತಿರುಗಾಡ್ತಾ ಮಲ್ಲಯ್ಯ ಎಲ್ಲಿದೆ ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗುತ್ತಾ ಒಂದೇ ಸವನು ಹುಡುಕ್ತಾನ. ಶ್ರೀಶೈಲ ಗುಡ್ಡ ಅಂದ್ರೆ ಗೊತ್ತಲ್ರಿ ಬಾ ನಿಮಗೆ? ನೋಡ್ರಿ ಅಲ್ಲ ಶ್ರೀಶೈಲ. ಕೈ ಎತ್ತರಿ ಯಾರ್ಯಾರು ನೋಡಿರಿ? ಪುಣ್ಯವಂತ್ರಿ ಬಾ ನೀವು, ಪುಣ್ಯವಂತರು, ಭಾಳ ಪುಣ್ಯವಂತರು. ಎಂಥ ಗುಡ್ಡ, ಎಂಥ ಕಲ್ಲ, ಮುಳ್ಳ, ಕಂಟಿ, ಏನದು ರಸ್ತೆ, ಎಂಥ ಕ್ರೂರ ಪ್ರಾಣಿಗಳು, ಹುಲಿ, ಸಿಂಹ, ಚಿರತೆ, ಕರಡಿ, ಹೌದಲ್ಲ? ಅಂಥ ಗುಡ್ಡದೊಳಗೆ ಒಂದೇ ಸವನ ಮಲ್ಲಯ್ಯ ಅಂತ ಕರಿತನ, ಹುಡುಕ್ತನ. ಕಾಲಿಗೆಲ್ಲ ಮುಳ್ಳು ಚುಚ್ಚಾವ, ರಕ್ತ ಸೋರಾಕತ್ತದ, ಮೈಗೆಲ್ಲ ಕಂಟಿ ಚರ್ಚಾವ, ಮೈಯಾಗಿನ ರಕ್ತ ಸೋರಾಕತ್ತದ, ಉಟ್ಕೊಂಡಿರ್ತಕ್ಕಂಥ ಬಟ್ಟಿ ಹರಿದಾವ, ತಲೆ ಮೇಲೆ ಗಂಟೆ ಇಟ್ಕೊಂಡನ ಒಂದೇ ಸವನ ಮಲ್ಲಯ್ಯ, ಬುತ್ತಿ ಇಟ್ಕೊಂಡು ಒಂದೇ ಸವನ ಮಲ್ಲಯ್ಯ. ಯಾವಾಗ ಹೊತ್ತು ಮುಣುಗುತ್ತು ಮಲ್ಲಯ್ಯ ಏನು ಕರೆದ್ರು ಬರಲಿಲ್ಲ. ಮಲ್ಲಯ್ಯನನ್ನು ನೋಡದೇ ಇರತಕ್ಕಂಥ ಈ ಜನ್ಮ ಇದ್ದರೆ ಏನು ಪ್ರಯೋಜನ ಅಂತ ತಿಳ್ಕೊಂಡು, ಏನು ಕಮರಿ ಕೊಳ್ಳ ಅಂತೀವಲ್ಲ ನಾವು, ಕಮರಿ ಕೊಳ್ಳ, ಆ ಕಮರಿ ಕೊಳ್ಳದ ಆ ಬೆಟ್ಟದ ಮೇಲೆ ಏರಿ, ಮಲ್ಲಯ್ಯ ನಿನ್ನನ್ನು ನೋಡದೇ ಇರತಕ್ಕಂಥ ಈ ಜನ್ಮ ಇದ್ರೆಷ್ಟು ಸತ್ರೆಷ್ಟು ಅಂತ ತಿಳ್ಕೊಂಡು ಧನ್ನಂತ ಜಿಗಿದು ಬಿಟ್ಟ. ಮಧ್ಯದೊಳಗೆ ಮಲ್ಲಯ್ಯ ಬಂದು ಎತ್ಕೊಂಡು ಬಿಟ್ಟ ಸಿದ್ಧರಾಮನಿಗೆ. ಕಣ್ಣು ತೆರೆದು ನೋಡ್ತಾನ ಸಿದ್ಧರಾಮ. ಕುಲು ನಗಾಕತ್ತಿದ್ದ ಮಲ್ಲಯ್ಯ. ಏನೋ ಮಲ್ಲಯ್ಯ, ನನಗೆ ಬುತ್ತಿ ತಗೊಂಡು ಬಾ ಅಂತ ತಿಳ್ಕೊಂಡು ಎಲ್ಲಿ ಹೋಗಿದ್ದೆವು ಮಲ್ಲಯ್ಯ? ನೋಡು, ಅವ್ವ ಕೊಟ್ಟಿರ್ತಕ್ಕಂಥ ಬುತ್ತಿ ನಿನ್ನ ಸಲುವಾಗಿ ತಂದೀನಿ, ಬಾ ಪ್ರಸಾದ ಮಾಡು ಅಂತ ತಿಳ್ಕೊಂಡು ಮುಂದೆ ಕುಂಡ್ರಿಸಿ ಆ ಬುತ್ತಿಯನ್ನು ಬಿಚ್ಚಿದಾಗ 15 ದಿನಗಳ ಹಿಂದೆ ಕಟ್ಟಿರ್ತಕ್ಕಂಥ ಬುತ್ತಿ ಇನ್ನೂ ಸುಡ್ತಿತ್ತಂತ ನೋಡ್ರಿ. ಇನ್ನೂ ಸುಡ್ತಿತ್ತಂತ.
ಹೆಂಗಿರ್ಬೇಕು ಸಿದ್ಧರಾಮನ ಭಕ್ತಿ? ಸಿದ್ಧರಾಮನ ಭಕ್ತಿ ಹೆಂಗಿರ್ಬೇಕು? ಇನ್ನು ಆ ನುಚ್ಚು ಅಂಬಲಿ ಸುಡ್ತಿತ್ತಂತ್ರೆ ಬಾ. ಯಾವಾಗ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರಸಾದವನ್ನು ಮಲ್ಲಯ್ಯ ತಾನು ಒಂದು ತುತ್ತುಂತಾನ, ಸಿದ್ಧರಾಮನಿಗೂ ಒಂದು ತುತ್ತು ಮಾಡಿ ಉಣಿಸ್ತಾನ, ತಾನೊಂದು ತುತ್ತ, ಸಿದ್ಧರಾಮಯ್ಯನಿಗೊಂದು ತುತ್ತ. ಯಾವಾಗ ಆ ಮಲ್ಲಯ್ಯನ ಹೊಟ್ಟೆ ತುಂಬಿತು, ಸಿದ್ಧರಾಮನ ಹೊಟ್ಟೆ ತುಂಬಿತು, ಆವಾಗ ಶ್ರೀಶೈಲ ಮಲ್ಲಯ್ಯ ಅಂತನಂತ, ಏ ಸಿದ್ಧರಾಮ, ಸಣ್ಣ ವಯಸ್ಸಿನೊಳಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಮಹಾನುಭಾವಪ್ಪ ನೀನು. ಕೇಳು, ನಿನಗೆ ಏನು ಬೇಕು ಕೇಳು, ನೀ ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಯಾವಾಗ ಶ್ರೀಶೈಲ ಮಲ್ಲಯ್ಯ ಅಂದ, ಯಪ್ಪ ಏನು ಕೇಳಬೇಕು? ಸಣ್ಣ ಕೂಸದ ಕೇಳಂದ್ರೆ ಏನು ಕೇಳಬೇಕು? ಬೇಕಾಗಿರ್ತಕ್ಕಂಥ 2 ವರ ಕೇಳು, ನಾ ಕೊಡ್ತೀನಿ ಅಂತಂದ್ರೆ ಯಾರು? ಶ್ರೀಶೈಲ ಮಲ್ಲಯ್ಯ. ಆವಾಗ ಮೊದಲೇ ಸಣ್ಣ ಹುಡುಗ ಇವ, ಏನು ಕೇಳಬೇಕಂತ ಗೊತ್ತಾಗಲಿಲ್ಲ. ವಿಚಾರ ಮಾಡ್ದ, ದಿಟ್ಟೀಸಿ ನೋಡ್ದ ಮಲ್ಲಯ್ಯಗ, ವಿಚಾರ ಮಾಡ್ತಾನ. ಎಲ್ಲರಿಗೆ 2 ಕಣ್ಣಿದ್ರೆ ಶ್ರೀಶೈಲ ಮಲ್ಲಯ್ಯಗ 3 ಕಣ್ಣದಾವ. ಅದಕ್ಕೆ ಅವನಿಗೆ ಏನಂತ ಕರೀತಾರೆ? ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರೆ. ಹೌದಲ್ರಿ ಬಾ? ದೇವ್ರಿಗೆ ಏನಂತಾರೆ? ಶಿವನಿಗೆ ಮುಕ್ಕಣ್ಣ, 3 ಕಣ್ಣಿದ್ದ ಸಲುವಾಗಿ ಮುಕ್ಕಣ್ಣ, ಮುಕ್ಕಣ್ಣ ಅಂತ ಕರೀತಾರೆ. ನೋಡು ಮಲ್ಲಯ್ಯ, ನಾ ಕೇಳಿದ್ದು ಕೊಡ್ತೀಯೇನು? ಕೊಡ್ತೀನೋ ಸಿದ್ಧರಾಮ, ಕೊಡ್ತೀನಿ. ಏನು ಕೇಳ್ತಿ ಕೇಳು. ನೋಡು ಮಲ್ಲಯ್ಯ, ನೀ ಕೊಡಬೇಕ? ಕೊಡ್ತೀನಪ್ಪ, ಕೇಳು. ನಿನ್ನ 3ನೇ ಕಣ್ಣ ನಾನು ಕೊಟ್ಟು ಬಿಡು ಅಂದ. ತಥಾಸ್ತು ಅಂದ. ನೋಡ್ರಿ, ಮಲ್ಲಯ್ಯ ತಥಾಸ್ತು ಅಂದ. ಸಿದ್ಧರಾಮನಿಗೆ 3ನೇ ಕಣ್ಣು ಬಂದೇ ಬಿಡ್ತು. ಯಾಕೆ? ಭಕ್ತಿ ರೀ ಬಾ. ಭಕ್ತೈರಸಾಧ್ಯಂ ನಹಿ ಕಿಂಚಿದಸ್ತಿ, ನಹಿ ಕಿಂಚಿದಸ್ತಿ. ಮುಗ್ಧ ಬಾಲಕ. ಆ ಮಕ್ಕಳಿಗೆ ನೋಡ್ರಿ, ಈಗ ನಿಮ್ಮ ಮನ್ಯಾಗ ಮಕ್ಕಳದಾವ. ತಮ್ಮ, ನಿನಗೇನು ಬೇಕು ಅಂತ ಕೇಳ್ರಿ. ಏನು ಕೇಳ್ತಾವ ಕೂಸುಗಳು? ಎಂದರ ಬಂಗಾರ ಬೆಳ್ಳಿ ಕೇಳ್ತಾವಂತ ಮಾಡ್ರೇನು? ಮುತ್ತ ರತ್ನ ಕೊಡು ಅಂತ ಕೇಳ್ತಾವೇನು? ಇಲ್ಲ. ಸ್ವಲ್ಪ ಊಟದ ಕಡೆ ಲಕ್ಷ್ಯ ಇತ್ತು ಅಂತಂದ್ರೆ ಏನಂತವ? ಒಂದಿಟ್ಟು ತಿನ್ನಾಕ ಚಾಕ್ಲೇಟು, ಬಿಸ್ಕಿಟು. ಈಗ ಯಾವ ಚಾಕ್ಲೇಟ್ ಬಿಸ್ಕಿಟ್ ಕೇಳಲ್ಲ ಬಿಡ್ರಿ, ಬರೀ ಕುರ್ಕುರೆ ಕೇಳ್ತಾವೆ. ಚಿಪ್ಸು, ಕುರ್ಕುರೆ ಅವೇ ಕೊಡಿಸ್ತೀರಿ. ಮತ್ತು ನಿಮಗೆ ಅವು ಕಿರಿಕಿರಿ ಬಿಟ್ಟರೆ ಸಾಕಂತ ತಿಳ್ಕೊಂಡು ಅವೇ ಕೊಡಿಸ್ತೀರಿ ನೀವು. ಹೌದಲ್ಲ? ಮಕ್ಕಳು ಪಾಪ, ಮಕ್ಕಳ ಮನಸ್ಸು ಮುಗ್ಧ. ಅದು ತೆನ್ನಾಲಿ ರಾಮನ ಹೆಸರು ಕೇಳಿರಿ ತಂಗಿ? ತೆನ್ನಾಲಿ ರಾಮ ಕನ್ನಡ ಸಾಹಿತ್ಯದೊಳಗೆ ಅದನ್ನು ಕೂಡ ದೊಡ್ಡ ಹೆಸರು. ತೆನ್ನಾಲಿ ರಾಮನ ಕಥೆಗಳು ಅಂತ ಕೇಳಿರಿವ? ಅವ ಭಾಳ ಸಣ್ಣವಿರ್ತಾನ. ಕೆಟ್ಟ ಉಡಾಳ. ಉಡಾಳ ಅಂದ್ರೆ ಗೊತ್ತಾಗ್ತದಲ್ಲ? ತುಂಟ, ನಾಟಿ ಅಂತಾರಲ್ಲ. ಈ ಕಡೆ ಏನಂತಾರ? ಔಚಾರಿ ಅಂತಾರಲ್ಲ. ಕೆಟ್ಟ ಔಚಾರಿ ಇದ್ದ ತೆನ್ನಾಲಿ ರಾಮ. ಮನೆ ಅಂದಲ್ಲ, ಊರ ಬಿಟ್ಟು ಹೊರಗೆ ಹಾಕ್ರು ಅವನಿಗೆ.